ತಾಯಿ, ಬಸವಣ್ಣನೇ ತಂದೆ. ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ವಿಶ್ವದ ವಿಭೂತಿ ಪುರುಷರಲ್ಲಿ ಅತ್ಯಂತ ಎತ್ತರ ಸ್ಥಾನದಲ್ಲಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು. ಅವರು ನಡೆದಾಡಿದ, ಅವರು ಹುಟ್ಟಿದ ಭೂಮಿ ಬಹಳ ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದು. ಇಲ್ಲಿ ನಮಗೆ ಪ್ರವಚನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದೇ 2 ಸಾರಿ. ನಾನದು ನನ್ನೊಂದು ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾ, ಶ್ರಾವಣ ಮಾಸದ ನಿಮಿತ್ತ ನಾನು ಬಿಜಾಪುರ ಬಂದಿದ್ದೆ. ಹಾಗೆ ಬಾಗೇವಾಡಿ ಮತ್ತು ಕೂಡಲ ಸಂಗಮ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಮಲ್ಲಿಕಾರ್ಜುನ್ ಪಡ್ಶೆಟ್ಟಿಯವರಿಗೆ ಹಾಗೆ ನಮ್ಮ ಮಾಂತೇಶ್ ಆದಿಗೊಂಡವರಿಗೆ ಹೇಳಿದೆ, ಮಾತಾಜಿ ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ, ನೀವು ಒಂದು ಸ್ವಲ್ಪ ಹೊತ್ತು ಏನಾದರೂ ಮಾತಾಡ್ರಿ ಅಂಥೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ಪ್ರವಚನದ ಸುಧೆಯನ್ನು ಉಣಿಸ್ತಾ ಇರತಕ್ಕಂಥ ಶಿವಕುಮಾರ ಸ್ವಾಮಿಗಳು ಬಳ್ಳೊಟ್ಟಿಗೆ ಪೂಜ್ಯರಲ್ಲೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಅವರೂ ಕೂಡ ತಮ್ಮ ಸಮಯವನ್ನು ಬಿಟ್ಟು ಸ್ವಲ್ಪ ಹೊತ್ತು ಮಾತಾಜಿ ಮಾತಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಮತ್ತೊಂದು ಸರಿ ಧನ್ಯವಾದವನ್ನು ತಿಳಿಸ್ತಾ, ಹಾಗೆ ಸಂಗೀತ ವೃಂದದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರಲ್ಲಿ, ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ಬಸವಣ್ಣ ಬಹುಶಃ ಈ ಜಗತ್ತಿನಲ್ಲಿ ಯಾವ ಮಹಾತ್ಮರ ಜೊತೆಗೂ ಕೂಡ ಹೋಲಿಕೆಗಿಂತ ಎತ್ತರವಾದ ಒಂದು ಸ್ಥಾನದಲ್ಲಿರ್ತಕ್ಕಂಥವರು ಬಸವಣ್ಣ. ಯಾಕೆ ಅಂದರೆ ಅವರು ಹುಟ್ಟಿದ್ದು ಭೂಸುರ ಅಂತ ಕರೆಯುವಂಥ, ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಜಾತಿ ಅಂತ ಕರೆಯುವಂಥ ಬ್ರಾಹ್ಮಣರಲ್ಲಿ. ಈ ದೇಶದಲ್ಲಿ ಏನು ಸಿಕ್ತಿತ್ತು ಸೌಲಭ್ಯಗಳು, ಅವೆಲ್ಲವೂ ಮೊಟ್ಟ ಮೊದಲು ಬಸವಣ್ಣನಿಗೆ ಸಿಗ್ತಾ ಇತ್ತು. ಅವೆಲ್ಲವೂ ಮೊಟ್ಟ ಮೊದಲು ಬಸವಣ್ಣನಿಗೆ ಸಿಗ್ತಾ ಇತ್ತು. ಈ ಸಿಗುವಂಥ ಸೌಲಭ್ಯಗಳು ನನಗಷ್ಟೇ ಸಿಕ್ಕರೆ ಸಾಲದು. ಯಾಕೆಂದರೆ ಬಸವಣ್ಣ ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ಈ ಸಮಾಜದಲ್ಲಿ ನೆಲದಲ್ಲಿ ಸ್ಪೃಶ್ಯತೆ ಇತ್ತು. ಈ ದೇಶದಲ್ಲಿ ನೆಲದಲ್ಲಿ ಸ್ಪೃಶ್ಯತೆ, ಅವಯವಗಳಲ್ಲಿ ಸ್ಪೃಶ್ಯತೆ ಇತ್ತು. ಕಾಲದಲ್ಲಿ ಭೇದ ಭಾವ ಇತ್ತು. ಭಾಷೆಯಲ್ಲಿ ಭೇದ ಭಾವ ಇತ್ತು. ಹೂವಿನಲ್ಲಿ ಭೇದ ಭಾವ ಇತ್ತು. ಮಾನವರಲ್ಲಿ ಲಿಂಗ ಭೇದ, ಈ ಎಲ್ಲ ಭೇದ ಭಾವಗಳು ತಾಂಡವವಾಡುತ್ತಿದ್ದಂಥ ಒಂದು ಕಾಲದಲ್ಲಿ ಬಸವಣ್ಣ ಹುಟ್ಟಿ ಬರ್ತಾರೆ. ಹರಿಹರ ಮಹಾಕವಿ ಬರೀತಾನೆ, ಮೊದಲೆಲ್ಲ ಏನೇ ಒಂದು ಶ್ರೇಣೀಕೃತ ವ್ಯವಸ್ಥೆ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯರ ಸ್ಥಿತಿಯಂತೂ ಬಸವಣ್ಣ ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಅವರು ಅಗ್ರಹಾರಗಳಿಗೆ ಮಠ ಮಧ್ಯಾಹ್ನ ನಿಮ್ಮ ನೆರಳು ಭೂಮಿ ಮೇಲೆ ಬೀಳದೇ ಇರೋ ಸಮಯಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲಿಗೆ? ಆ ಅಗ್ರಹಾರಗಳಿಗೆ ಯಾವ ಸಂದರ್ಭದಲ್ಲಿ ಹೋಗ್ಬೇಕಿತ್ತು ಅಂದರೆ, ಅಗ್ರಹಾರದಲ್ಲಿ ಏನಾದರೂ ದನ ಕರುಗಳು ಸತ್ತಾಗ ಒತ್ತೊಯ್ಯಲಿಕ್ಕೆ, ಅವರ ಮನೆ ಮಲಮೂತ್ರಗಳ ಗುಂಡಿಗಳು ತುಂಬಿದಾಗ ಒತ್ತೊಯ್ಯಲಿಕ್ಕೆ ಹೋಗ್ಬೇಕಾಗಿತ್ತು. ಹೋಗುವಂಥ ಸಮಯ ನಿಮ್ಮ ನೆರಳು ಭೂಮಿ ಮೇಲೆ ಬೀಳಬಾರದು, ಆ ಸಮಯದಲ್ಲಿ ಹೋಗ್ಬೇಕಾಗಿತ್ತು ಅವ್ರ ಓಣಿಗಳಿಗೆ. ಎಷ್ಟು ಗಂಟೆಗೆ ಬೀಳೋದಿಲ್ಲ ನಿಮ್ಮ ನೆರಳು? ಎಷ್ಟು ಗಂಟೆಗೆ ಬೀಳಲ್ಲ ರೀ? 12 ಗಂಟೆ, 1 ಗಂಟೆ ಸಮಯಕ್ಕೆ ಹೋಗ್ಬೇಕಾಗಿತ್ತು. ಯಾಕೆ ಅಂದರೆ ನೆರಳು ಬಿದ್ದರೆ ಆ ನೆಲ ಮೈಲಿಗೆ ಆಯಿತು ಅಂತ ತಿಳ್ಕೊತಿದ್ರು ಅವರು. ಆಮೇಲೆ ಅಗ್ರಹಾರಗಳಲ್ಲಿ ಹೆಜ್ಜೆ ಮೂಡಿಸಿ ಬರುವಂಗಿರಲಿಲ್ಲ ಅವ್ರು ಇಟ್ಟಂಥ ಹೆಜ್ಜೆಗಳನ್ನು. ಅಕಸ್ಮಾತ್ ಹೆಜ್ಜೆ ಏನಾದರೂ ಬಿಟ್ಟು ಬಂದಿದ್ರು, ಮೂಡಿಸಿ ಬಂದಿದ್ರು ಅಂದರೆ ಅವ್ರಿಗೆ ಉಗ್ರವಾದ ಪನಿಷ್ಮೆಂಟ್, ಶಿಕ್ಷೆ ಕಾದಿರ್ತಿತ್ತು. ಅದಕ್ಕೆ ಆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವ್ರು ಏನು ಮಾಡಬೇಕಾಗಿತ್ತು ಅಂದ್ರೆ, ಮೊದಲೇ ಒಂದು ಸೊಂಟಕ್ಕೆ ಕಸ್ಬರ್ಗೆ ಏನಾದರೂ ಒಂದು ಗಿಡ ಗಂಟಿ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಇಟ್ಟಂಥ ಹೆಜ್ಜೆಗಳನ್ನದು ಅಳಕಿಸ್ತಾ ಬರಬೇಕಾಗಿತ್ತು.
ಆಮೇಲೆ ಅವರು ಮಲಮೂತ್ರಗಳ ಗುಂಡಿಗಳನ್ನು ತುಂಬೊಯ್ಯುವಂಥ ಎತ್ತೊಯ್ಯುವಂಥ ಸಂದರ್ಭದಲ್ಲಿ ಕೆಟ್ಟ ವಾಸನೆ ಬಂದರೆ ಎಲ್ಲಾದರೂ ನಮ್ಮ ಅಗ್ರಹಾರದಲ್ಲಿ ಉಗುಳಿಗೆಗಳಾರು ಅಂತೇಳಿ ಮೊದಲೇ ಅವರ ಅಗ್ರಹಾರಕ್ಕೆ ಹೋಗ್ಬೇಕಾದ್ರೆ ಕತ್ತಿಗೊಂದು ಕುಡಿಗೆ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಇಲ್ಲಿ ಉಗುಳಂಗಿಲ್ಲ, ಆ ಕುಡಿಗೆಗೆ ಉಗುಳಬೇಕು. ಅವರಿಗೆ ಶಾಸ್ತ್ರ ಪುರಾಣಗಳನ್ನು ಕೇಳೋ ಹಕ್ಕಿರಲಿಲ್ಲ. ಕೇಳಿದರೆ ಕಿವಿಗೆ ಕಾಯ್ದ ಸೀಸ ಆಗ್ತಾ ಇತ್ತು. ಕಣ್ಣಿನಿಂದ ನೋಡುವಂಗಿರಲಿಲ್ಲ ಯಜ್ಞ ಯಾಗ ಪೂಜೆಗಳನ್ನು, ನೋಡಿದರೆ ಕಣ್ಣನ್ನು ಕೀಳಿಸ್ತಾ ಇದ್ರು. ನಾಲಿಗೆಯಿಂದ ಮಂತ್ರಗಳನ್ನು ಉಚ್ಚಾರ ಮಾಡುವ ಹಕ್ಕಿರಲಿಲ್ಲ. ಅಕಸ್ಮಾತ್ ಏನಾದರೂ ಮಂತ್ರಗಳನ್ನು ಹೇಳಿದರೆ ನಾಲಿಗೆಯನ್ನು ಕತ್ತರಿಸ್ತಾ ಇದ್ರು. ಇಂಥ ಒಂದು ನಿಕೃಷ್ಟ ಪರಿಸ್ಥಿತಿ ಇದ್ದಂಥ ಕಾಲದಲ್ಲಿ ಮಾದಲಾಂಬಿಕಾ ತಾಯಿ ತುಂಬು ಗರ್ಭಿಣಿ. ಆಕೆ ಹೆರಿಗೆಗೆ ಅಂತ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಒಬ್ಬ ಬಾಲಕ ಆ ಅಗ್ರಹಾರದಲ್ಲಿ ಯಾವುದೋ ಒಂದು ಕರು ಸತ್ತದೆ ಅಂತ ಒತ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತಾನೆ. ಹೋಗುವಾಗ ಒಂದು ಮನೆಯಲ್ಲಿ ಪೂಜೆ ಯಜ್ಞ ಯಾಗ ನಡೆದಿರುತ್ತೆ, ಮಂತ್ರ ಘೋಷ ವೇದ ಘೋಷ ನಡೆದಿರುತ್ತೆ. ಆ ಬಾಲಕನಿಗೆ ನಾನೇನಾದರೂ ಆ ಮಂತ್ರಗಳನ್ನು ಕೇಳಿದೆ ಅಂದರೆ, ಆ ಪೂಜೆಯನ್ನು ನೋಡಿದೆ ಅಂದರೆ ನನಗಿಂತ ಉಗ್ರ ಪನಿಷ್ಮೆಂಟ್ ಇದೆ ಅನ್ನುವಂಥ ಪ್ರಜ್ಞೆ ಬಾಲಕನಿಗೆ ಇರಲಿಲ್ಲ. ಆ ಹುಡುಗನಿಗೆ ಒಂದು ರೀತಿ ಮಂತ್ರ ಹೇಳೋದು ಬಹಳ ಖುಷಿ ಅನ್ನಿಸ್ತು. ಅವನೇನು ಮಾಡ್ದ, ಆ ಬಾಗ್ಲತ್ರ ಹೋಗಿ ಮನೆ ಒಳಗೆ ಒಂಚೂರು ಇಣಿಕಿ ನೋಡ್ದ, ಬಗ್ಗಿ ನೋಡಿದ್ದೆ ತಡ ಪುರೋಹಿತರು ನೋಡಿದ್ರು, ಅಯ್ಯೋ ನಮ್ಮ ಪೂಜೆ ಎಲ್ಲ ವ್ಯರ್ಥ ಆಗೋಗ್ಬಿಡ್ತು. ಈ ಶೂದ್ರ ಅಸ್ಪೃಶ ನಮ್ಮ ಪೂಜೆಯನ್ನು ನೋಡಿದಕ್ಕೆ ಅವನ ಕಣ್ಣನ್ನು ಕೀಳಿಸ್ಬೇಕು. ಅವನು ನಮ್ಮ ಮಂತ್ರಗಳನ್ನು ಕಿವಿಯಿಂದ ಕೇಳಿದಕ್ಕೆ ಕಿವಿಗೆ ಕಾಯ್ದ ಸೀಸ ಹಾಕಬೇಕು. ಈ ಶಿಕ್ಷೆಯನ್ನು ಕೊಡಲೇಬೇಕು. ಇದು ದಲಿತ ಕೇರಿಗೆ ಗೊತ್ತಾಯ್ತು. ಆ ಹುಡುಗನ ಬಾಲಕನ ತಂದೆ ಬಂದು ಕೇಳ್ಕೊತಾನೆ. ಮಾದರಸ ಆ ಅಗ್ರಹಾರದ ಪ್ರಮುಖನಾಗಿದ್ದ. ಬಂದು ಕೇಳ್ಕೊತಾನೆ, ನನ್ನ ಮಗ ತಿಳಿದು ತಪ್ಪು ಮಾಡಿಲ್ಲ, ಅವನಿಗೆ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿದ್ದಾನೆ. ಇನ್ನೊಂದು ಸಾರಿ ಈ ರೀತಿ ತಪ್ಪುಗಳು ನಡೆಯದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ದಯಮಾಡಿ ಇದು ಒಂದು ಸಾರಿ ಕ್ಷಮಿಸ್ಬಿಡ್ರಿ, ಶಿಕ್ಷೆಯನ್ನು ಕೊಡಬೇಡ್ರಿ ಅಂತ ಕೇಳಿದಾಗ ಅವ್ರು ಯಾರು ಅದಕ್ಕೆ ಒಪ್ಲಿಕ್ಕೆ ರೆಡಿ ಇರಲಿಲ್ಲ. ನಾವು ಇದೇ ರೀತಿಯಲ್ಲಿ ನೀವು ಕ್ಷಮಿಸ್ತಾ ಹೋದರೆ ಪ್ರತಿ ಸರಿ ಪದೇ ತಪ್ಪುಗಳನ್ನು ಮಾಡ್ತೀವಿ. ಹಾಗಾಗಿ ಶಿಕ್ಷೆಯನ್ನು ಕೊಡಲೇಬೇಕು. ಇನ್ನೇನು ಕಾಯ್ದ ಸಲಾಕೆಯಿಂದ ಅವನ ಕಣ್ಣನ್ನು ಕೀಳಿಸ್ಬೇಕು. ಅಷ್ಟರೊಳಗೆ ಮಾದರಸ ಮನೆಯ ಒಬ್ಬ ಆಳು ಮಗ ಓಡಿ ಬಂದು ಹೇಳ್ದ, ಮಾದರಸರೇ ತಮಗೆ ಪುತ್ರೋತ್ಸವ ಆಗಿದೆ, ಗಂಡು ಮಗು ಹುಟ್ಟಿದೆ ಅಂತ ಹೇಳಿದ ತಕ್ಷಣ ಮಾದರಸ ಎದ್ದು ನಿಂತು, ನನಗೆ ಬಹಳ ವರ್ಷಗಳಿಂದ ಗಂಡು ಮಗು ಬೇಕು ಅನ್ನುವಂಥ ಇಚ್ಛೆ ಇತ್ತು. ಇವತ್ತಿನ ದಿನ ನನಗೆ ಗಂಡು ಮಗು ಹುಟ್ಟಿದೆ. ಆ ಸಂತೋಷದಲ್ಲಿ ಈ ಬಾಲಕನಿಗೆ ನಾನು ಶಿಕ್ಷೆಯನ್ನು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಶಿಕ್ಷೆಯಿಂದ ತಪ್ಪಿಸಿ ಅವನನ್ನು ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಆ ದಲಿತ ಹುಡುಗನ ತಂದೆ ಎದ್ದು ನಿಂತು ಹೇಳ್ತಾನೆ, ಪುಣ್ಯಾತ್ಮ, ನೀನು ಹುಟ್ಟುತ್ತಿದ್ದ ಹಾಗೆ ದಲಿತರ ಉದ್ಧಾರಕ್ಕೆ ಹುಟ್ಟಿದೇನೋ ಅನ್ನೋ ರೀತಿಯಲ್ಲಿ ಹುಟ್ಟುತ್ತಿದ್ದ ಹಾಗೆ ನನ್ನ ಮಗನಿಗೆ ಶಿಕ್ಷೆಯಿಂದ ನೀನು ತಪ್ಪಿಸಿದೀಯ, ನೀನು ಚಿರಕಾಲ ಬಾಳುವಂತ ಆಶೀರ್ವಾದ ಮಾಡ್ತಾನೆ. ಹುಟ್ಟುತ್ತಿದ್ದ ಹಾಗೆ. ಇನ್ನು ಬೆಳೀತಾ ಬಸವಣ್ಣ ಎಷ್ಟು ಅಂದ್ರೆ, ನಾವು ನಮ್ಮ ಹಾಗೆ ಬಸವಣ್ಣ ಹುಟ್ಟಿದ್ರು ಕೂಡ ನಾವೇ ಹಾಗೆ ಬಸವಣ್ಣ ಹೇಗೆ. ಬಸವಣ್ಣವ್ರು ವಿಚಾರ ಮಾಡ್ತಾರೆ ಸಣ್ಣ ವಯಸ್ಸಿನಲ್ಲೇ, ನನಗೆ ಸಿಗೋ ಶಿಕ್ಷಣ ಅವ್ರಿಗೆ ಯಾಕಿಲ್ಲ, ನನಗೆ ಕೊಡೋ ಸಂಸ್ಕಾರ ಇವ್ರಿಗೆ ಯಾಕಿಲ್ಲ, ನನಗಿರೋ ಜನಿವಾರ ನನ್ನ ಅಕ್ಕನಿಗೆ ಯಾಕಿಲ್ಲ, ನನ್ನ ತಂಗಿಗೆ ಯಾಕಿಲ್ಲ, ನನ್ನ ತಾಯಿಗೆ ಯಾಕಿಲ್ಲ. ನನಗೆ ಸಿಗುವಂಥದ್ದು ಈ ಜಗತ್ತಿನ ಅತೀ ಕಟ್ಟ ಕಡೆ ಮನುಷ್ಯ ಅಂತ ಯಾರು ಕರೀತಾರೆ ಅವನಿಗೂ ನನಗೆ ಸಿಗುವಂಥ ಸೌಲಭ್ಯಗಳು ಸಿಗಬೇಕು ಅನ್ನೋದು ಬಸವಣ್ಣನ ಇಚ್ಛೆ. ಚಿಕ್ಕ ವಯಸ್ಸಿನಲ್ಲೇ ಅನೇಕ ಘಟನೆಗಳಿದೆ. ನಾವು ಓದ್ಸತಿ ಬಂದಾಗಲೂ ಹೇಳಿದ್ದೇನೆ ಬಸವಣ್ಣನ ಜೀವನದಲ್ಲಿ. ಒಮ್ಮೆಗಲೇ ಜನಿವಾರ ಹಾಕುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಬಸವಣ್ಣ ಕೇಳ್ತಾರೆ, ನನಗಿಂತ ಅಕ್ಕ ದೊಡ್ಡವಳು, ನಿನ್ನ ಮನೆಯಲ್ಲಿ ಏನೇ ತಂದರೂ ಕೂಡ ಆಕೆ ದೊಡ್ಡವಳಾಗಿದ್ದರಿಂದ ಮೊದಲು ಅಕ್ಕನಿಗೆ, ಆಮೇಲೆ ನನಗೆ, ಮೊದಲು ಈ 3 ಎಳೆ ಜನಿವಾರ ಮೊದಲು ಅಕ್ಕನಿಗೆ ಹಾಕ್ರಿ, ನನಗೆ ಹಾಕ್ರಿ. ಅಲ್ಲಿ ಕೂತವ್ರು ಪುರೋಹಿತರು ಹೇಳಿದ್ರು, ಹಂಗೆಲ್ಲ ಹೆಣ್ಮಕ್ಳಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆ? ಆಕೆ ಶೂದ್ರಳು. ಅದಕ್ಕೆ ಬಸವಣ್ಣವ್ರು ಕೇಳ್ತಾರೆ, ನಾನು ಶೂದ್ರಳು ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದೀನಿ, ನಾನ್ಯಾಕೆ ಶ್ರೇಷ್ಠ ಅಂತ ಕೇಳ್ತಾನೆ ಬಸವಣ್ಣ. ಅದಕ್ಕೆ ಅವ್ರು ಹೇಳಿದ್ರು, ಈಗ ನೀನು ಶೂದ್ರನೇ, ನಿನ್ನ ಶೂದ್ರತ್ವವನ್ನು ಕಳೀಲಿಕ್ಕೆ ಈ ಜನಿವಾರ ಆಗ್ತಾ ಇರೋದು. ಅದಕ್ಕೆ ಬಸವಣ್ಣ ಕೇಳ್ತಾರೆ, ಹಂಗಾರೆ ಈ ಜನಿವಾರ ಹಾಕ್ಕೊಂಡ್ರೆ ಶೂದ್ರತ್ವ ಕಳೀತದ? ಹೌದು. ಹಂಗಾರೆ ನನ್ನ ಅಕ್ಕನಿಗೂ ಹಾಕು, ಆಕೆದು ಶೂದ್ರತ್ವ ಕಳೀಲಿ, ನನ್ನ ತಾಯಿಗೂ ಹಾಕು ಅಂತ ಕೇಳ್ದ.
ಹಾಗೆಲ್ಲ ಹೆಣ್ಮಕ್ಳಿಗೆ ಶೂದ್ರತ್ವ ಕಳೀಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಆಕೆ ಮುಟ್ಟಾಗ್ತಾಳೆ. ನಾನು ಯಾವಾಗಲೂ ಹೆಣ್ಮಕ್ಳಿಗೆ ಹೇಳ್ತಿರ್ತೀನಿ, ಪುರುಷರು ಎಷ್ಟು ಬಸವಣ್ಣನನ್ನ ಪೂಜಿಸ್ತಾರೆ, ಪುರುಷರು ಎಷ್ಟು ಬಸವಣ್ಣನಿಗೆ ಗೌರವ ಕೊಡ್ತಾರೆ, ಅದಕ್ಕಿಂತ 10 ಪಟ್ಟು 100 ಪಟ್ಟು ಮಹಿಳೆಯರು ಬಸವಣ್ಣನಿಗೆ ಗೌರವ ಕೊಡಬೇಕು. ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ, ಬರೀ ಭಾರತದಲ್ಲ, ಬರೀ ಕರ್ನಾಟಕದಲ್ಲ, ಇಡೀ ಜಗತ್ತಿನಲ್ಲಿ ಪುರುಷನಿಗೆ ಎಷ್ಟು ಹಕ್ಕು ಬಾಧ್ಯತೆಗಳಿದೆ, ಅವಕಾಶಗಳಿದೆ, ಆ ಸಮಾನವಾದ ಅವಕಾಶವನ್ನು, ಹಕ್ಕು ಬಾಧ್ಯತೆಗಳನ್ನು ಮಹಿಳೆಯರಿಗೆ ಕೊಟ್ಟಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಮೊಟ್ಟ ಮೊದಲು ಬಸವಣ್ಣ. 8-9ನೇ ವಯಸ್ಸಿಗೆ ಬಸವಣ್ಣ ಪ್ರಶ್ನೆ ಆಗ್ತಾನೆ, ಮಹಿಳಾ ಆಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೇಳ್ತಾನೆ. ನನ್ನ ಅಕ್ಕನಿಗೂ ಹಾಕು, ಆಕೆ ಶೂದ್ರತ್ವ ಕಳೀಲಿಕ್ಕೆ ಬರಲ್ಲ, ಯಾಕೆಂದ್ರೆ ಆಕೆ ಮುಟ್ಟಾಗ್ತಾಳೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಮುಟ್ಟಾದ ಒಲೆ ಒಳಗೆ ಹುಟ್ಟುವುದು ಜಗವೆಲ್ಲ, ಮುಟ್ಟಾದ ಒಲೆ ಒಳಗೆ ಹುಟ್ಟುವುದು ಜಗವೆಲ್ಲ, ಮುಟ್ಟು ಮುಟ್ಟೆಂದು ತೊಲಗುವ ಹಾರವನ್ನು ಹುಟ್ಟಿರುವುದೆಲ್ಲಿಂದ, ಮುಟ್ಟು ಕಂಡವಳನ್ನು ಮುಟ್ಟಲೊಲ್ಲರು ನೋಡ, ಮುಟ್ಟು ತಾತಡಿದು ಹುಟ್ಟುತಿಹ ದೇಹವನ್ನು ಮುಟ್ಟುತಿಹರೇಕೆ ಸರ್ವಜ್ಞ ಅಂತ ಬಸವಣ್ಣ ಕೇಳ್ತಾನೆ. ಈಗ ನನಗೆ ಎಷ್ಟು ಎಳೆ ಜನಿವಾರ ಹಾಕ್ತೀರಾ? 3 ಎಳೆ. ನೀವ್ಯಾಕೆ 6 ಎಳೆ ಹಾಕ್ಕೊಂಡಿರಿ ಅಂತಾನೆ ಬಸವಣ್ಣ. ನನಗೆ ಯಾಕೆ 3 ಎಳೆ, ನಿಮಗೆ ಯಾಕೆ 6 ಎಳೆ? ಅವ್ರು ಹೇಳಿದ್ರೆ ನಿನಗಿನ್ನೂ ಮದುವೆ ಆಗಿಲ್ಲ, ಅದಕ್ಕೆ ನಿನಗೆ 3 ಎಳೆ, ನನ್ನ ಮದುವೆ ಆಗಿದೆ, ಅದಕ್ಕೆ ನಾವು 6 ಎಳೆ ಹಾಕ್ಕೊಂಡಿವಿ ಅಂದರೆ ನನ್ನ ಹೆಂಡತಿ ಪೂಜೆನೂ ನಾನೇ ಮಾಡ್ತೀನಿ. ಬಸವಣ್ಣ ಕೇಳ್ತಾನೆ, ಹಂಗಾರೆ ನಿಮ್ಮ ಹೆಂಡತಿ ಊಟನೂ ನೀವೇ ಮಾಡ್ತೀರಾ ಅಂತ. ಹೆಂಡತಿಗೆ ಹಸಿವಾದರೆ ಗಂಡ ಊಟ ಮಾಡಿದರೆ ಹೆಂಡತಿ ಹೊಟ್ಟೆ ತುಂಬಲ್ಲ. ಹೆಂಡತಿಗೆ ಬಾಯಾರಿಕೆ ಆದರೆ ಗಂಡ ನೀರು ಕುಡಿದ್ರೆ ಹೆಂಡತಿ ಬಾಯಾರಿಕೆ ಹೋಗೋದಿಲ್ಲ. ಅವರವ್ರ ಹೊಟ್ಟೆಗೆ ಅವರವರೇ ಹೇಗೆ ಆಹಾರವನ್ನು ತಗೊಳ್ಬೇಕೋ, ಅವರವರ ಬಾಯಾರಿಕೆಯನ್ನು ಅವರವರೇ ಹೇಗೆ ನೀಗಿಸ್ಕೊಳ್ಬೇಕೋ, ಅವರವರ ಆತ್ಮೋದ್ಧಾರವನ್ನು ಅವರವರೇ ಮಾಡಿಕೊಳ್ಬೇಕು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಅವಾಗ ಅವರೆಲ್ಲ ದೊಡ್ಡವರೆಲ್ಲ ಹೇಳಿದ್ರು, ಬಸವಣ್ಣ, ಈ ಎಲ್ಲ ಹಕ್ಕುಗಳನ್ನು ಕೇಳಕ್ಕೆ ನೀ ಯಾರು, ಕೊಡ್ಲಿಕ್ಕೆ ನಾವ್ಯಾರು? ಇದು ಪರಂಪರಾಗತವಾಗಿ ಸಂಪ್ರದಾಯ ಹೀಗೆ ನಡ್ಕೊಂಡು ಬಂದದ್ದು. ಅದರ ಪ್ರಕಾರ ನೀನು ನಡಿಬೇಕು. ಒಂದು ವೇಳೆ ನಡೆಯೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಅಗ್ರಹಾರದಿಂದ ನಿನ್ನನ್ನು ಬಹಿಷ್ಕಾರ ಹಾಕ್ಬೇಕಾಗ್ತದೆ. ಅದಕ್ಕೆ ಬಸವಣ್ಣ ಎದ್ದು ನಿಂತು ಹೇಳ್ತಾನೆ, ನೀವೇನು ನನಗೆ ಬಹಿಷ್ಕಾರ ಹಾಕೋದು, ನಿಮ್ಮ ಅಸಮಾನತೆ ಇರತಕ್ಕಂಥ ಧರ್ಮಕ್ಕೆ ನಾನೇ ಬಹಿಷ್ಕಾರ ಹಾಕ್ತೀನಿ ಅಂತ. ನಾನೇ ಮನೆ ಬಿಟ್ಟು ಹೊರಡ್ತೇನೆ. ನಮ್ಮ ಮನೆಯಲ್ಲಿ ಹಾಗಾದರೆ ಇಟ್ಕೊಳ್ಳೋದಿಲ್ಲ, ಆಯ್ತು ನಾ ಈಗಲೇ ಹೊರಡ್ತೇನೆ. 8-9 ವರ್ಷದ ಬಾಲಕ ಬಸವಣ್ಣ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೇಳಿ ಅದು ಸಿಗೋದಿಲ್ಲ ಅಂತ ಆದಾಗ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಸುಮಾರು 21 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಹರಿಹರ ಮಹಾಕವಿ ಬರೀತಾನೆ. 37 ವಯಸ್ಸು ಅಂತ ಬರೀತಾನೆ. ನಂತರ ಮಂಗಳವೇಳೆಗೆ ಬರುವಂಥ ಪ್ರಸಂಗ ಬರ್ತದೆ, ಮದುವೆ ಆಗ್ತಾರೆ, ಮುಂದೆ ಕಲ್ಯಾಣಕ್ಕೆ ಬರ್ತಾರೆ, ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದ ನಂತರ ಬಸವಣ್ಣ ಏನು ಸಮಾಜದಲ್ಲಿ ಈ ಏನು ಅವ್ಯವಸ್ಥೆ ಇತ್ತು, ಅಸಮಾನತೆಗಳಿತ್ತು, ನಮ್ಮೂರು ನೆಲ ಅಂದ್ರೆ ಕೀಳು, ಬಸವನ ಬಾಗೇವಾಡಿ ನೆಲ ಅಂದ್ರೆ ಕೀಳು, ಕಾಶಿ ಕೇದಾರ ಗೋಕರ್ಣ ನೆಲ ಅಂದ್ರೆ ಶ್ರೇಷ್ಠ. ಬಾಗೇವಾಡಿ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಕಾಶಿ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಅದನ್ನು ಮಾಡಿದವನು ದೇವ್ರೆ, ಇದನ್ನು ಮಾಡಿದವನು ದೇವ್ರೆ. ಮೇಲು ಕೀಳು ಎಲ್ಲಿರ್ಲಿಕ್ಕೆ ಸಾಧ್ಯ? ನೀವೇನೋ ಇಲ್ಲೆಲ್ಲ ಪಾಪ ಮಾಡಿದವ್ರು ನಿಮ್ಮ ಪಾಪ ಕಳ್ಕೊಳ್ಳಿ ಕಾಶಿಗೆ ಹೋಗ್ತೀರಿ ಅಂತ ಇಟ್ಕೊಳ್ರಿ. ಹಂಗಾರೆ ಕಾಶಿಯಲ್ಲಿ ಪಾಪ ಮಾಡಿದವ್ರು ಎಲ್ಗೋಗ್ಬೇಕು? ನೀವೇನೋ ಪಾಪ ಮಾಡಿದವ್ರು ಅಲ್ಲಿಗೆ ಹೋಗ್ತೀರಿ, ಅಲ್ಲಿ ಪಾಪ ಮಾಡಿದವ್ರು ಎಲ್ಲಿಗೆ ಹೋಗ್ಬೇಕು? ಬಾಗೇವಾಡಿಗೆ ಬರ್ಬೇಕಾ? ನೆಲದಲ್ಲಿ ಸ್ಪೃಶ್ಯತೆ ಹೊಡೆದಾಕಿದ್ರು. ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಅಜ್ಞಾನ ತುಂಬಿದೆ ಅಂತ ಜ್ಞಾನ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಅಸತ್ಯ ತುಂಬಿದೆ ಅಂತ ಸತ್ಯ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಕತ್ತಲೆ ಇದೆ ಅಂತ ಹೇಳಿ ಬೆಳಕನ್ನ ಹುಡ್ಕೊಂಡು ಹೋಗ್ಬೇಡ್ರಿ. ಅವುಗಳನ್ನು ಒಡೆದೋಡಿಸುವಂತ ತತ್ವಗಳನ್ನು ಇಲ್ಲೇ ತಗೊಂಡು ಬಂದು ಇದ್ದ ಜಾಗವನ್ನೇ ಸ್ವರ್ಗವನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಬಸವಣ್ಣನ ತತ್ವ. ಅದಕ್ಕೆ ಅಲ್ಲಮ ಪ್ರಭುಗಳು ಬಸವಣ್ಣನನ್ನ ಕುರಿತು ಬರೆಯುವಾಗ ಬರೀತಾರೆ, ಪ್ರಭುದೇವರು ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ
ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತದುಷ್ಟ ಪವಾಡದಿಂದ ಮೆರೆದು ತೋರಿ ಜಗಮರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದನು ಅಂತ ಬರೀತಾರೆ. ಇದ್ದ ಜಾಗವನ್ನೇ ಸ್ವರ್ಗವನ್ನಾಗಿ ಮಾಡ್ಕೊಳ್ಬೇಕು, ಅದು ಬಸವಣ್ಣನ ತತ್ವ. ಇಲ್ಲೇನೋ ತುಂಬದೆ ಇಲ್ಲ ಅಸತ್ಯ ಇದೆ ಕತ್ಲಿದೆ ಅಂತ ಅದನ್ನು ಹುಡ್ಕೊಂಡು ಹೋಗೋದಲ್ಲ, ಇಲ್ಲೇ ಕತ್ತಲನ್ನು ಓಡಿಸ್ಬೇಕು, ಇಲ್ಲೇ ಬೆಳಕನ್ನು ಹಚ್ಚಬೇಕು, ಇಲ್ಲೇ ಜ್ಞಾನವನ್ನ ತರಬೇಕು, ಇಲ್ಲೇ ಸತ್ಯವನ್ನ ತರಬೇಕು, ಅದು ಬಸವಣ್ಣನ ತತ್ವ. ನೆಲದಲ್ಲಿರುವಂಥ ಸ್ಪೃಶದೆ ಒಡೆದಾಕ್ತಾರೆ. ಕಾಲದಲ್ಲಿರ್ತಕ್ಕಂಥ ಪ್ರತಿಯೊಂದಕ್ಕೂ ನಾವೆಲ್ಲರೂ ಲಿಂಗಧಾರಿಗಳು. ಎಂಥ ಒಂದು ಸೌಭಾಗ್ಯ ಅಂದರೆ ಇವತ್ತು ಲಿಂಗವಂತರಿಗೆ ಅದು ಪ್ರಜ್ಞೆ ಇಲ್ಲ. ಇಡೀ ಜಗತ್ತಿನಲ್ಲಿ ನಮ್ಮ ಭಗವಂತನನ್ನ ನಮ್ಮ ಕೈಯಿಂದ ನಮಗಿಷ್ಟ ಬಂದಾಗ ನಮಗೆ ಪೂಜೆ ಮಾಡುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗಾದರೂ ಇದ್ದರೆ ಅದು ಲಿಂಗವಂತರಿಗೆ ಮಾತ್ರ. ನೀವು ಹೊರಗಡೆ ಹೋದ್ರೆ ಅಲ್ಲೊಬ್ಬರು ಮೂರನೇದವ್ರು ದಲ್ಲಾಳಿಗಳಿರ್ತಾರೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಬಹಳ ಭಕ್ತಿಯಿಂದ ಮಡಿ ಉಡಿಯಿಂದ ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀರಿ. ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡ್ತಾನೆ. ದೇವರು ನಿಮಗೊಲಿಬೇಕೋ ಪೂಜಾರಿಗೊಲಿಬೇಕೋ? ಯಾರಿಗೊಲಿಬೇಕ್ರಿ? ಪೂಜಾರಿಗೊಲಿಬೇಕು ಅಂದ್ರೆ ನೀವ್ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಇಲ್ಲ ನಮಗೊಲಿಬೇಕು ಅಂದ್ರೆ ನೀವೇನು ಪೂಜೆ ಮಾಡಿ ದಣದಿರೇನು? ಅದಕ್ಕೆ ಬಸವಣ್ಣರು ಹೇಳಿದ್ರು, ತನ್ನಾಶ್ರಯದ ರತಿ ಸುಖವನ್ನು ತಾನೊಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ? ತಮ್ಮ ಲಿಂಗಕ್ಕೆ ಮಾಡುವ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ ನಮ್ಮ ಭಗವಂತನನ್ನ ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ಮೂರನೇದವರಲ್ಲ ಪೂಜೆ ಪ್ರಾರ್ಥನೆಯನ್ನು ಮಾಡೋದು. ಶರಣ ಸತಿ ಲಿಂಗಪತಿ ಹೊಸದಾಗಿ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಮನೆಗೆ ಬಂದಿರ್ತಾರೆ. ಗಂಡನಿಗೆ ಹೊಸದಾಗಿ ಆಸೆ ಇರ್ತದೆ, ನನ್ನ ಹೆಂಡ್ತಿನೇ ನನಗೆ ಮಣೆ ಹಾಕಬೇಕು, ನನ್ನ ಹೆಂಡ್ತಿನೇ ನನಗೆ ತಾಟಿಡಬೇಕು, ನನ್ನ ಹೆಂಡ್ತಿನೇ ನನಗೆ ಊಟಕ್ಕೆ ನೀಡಬೇಕು, ನನ್ನ ಹೆಂಡ್ತಿನೇ ನನಗೆ ಎದ್ದು ಬಿದ್ದು ಕಣ್ಣು ಬಿಟ್ಟರು ಕಣ್ಣು ಮುಚ್ಚಿದ್ರು ಆಕೆನೇ ನನ್ನ ಕಣ್ಣಿಗೆ ಕಾಣಿಸ್ತಿರ್ಬೇಕು ಅಂತ ಹೊಸದಾಗಿ ಆಸೆ ಇರ್ತದೆ. ಅತ್ತೆ ಆದವಳು ಹೊಸದಾಗಿ ಬಂದರೆ ಏನಾರು ಮಾಡ್ಕೊಂಡ್ಲಿ ಬಿಡು ಅಂತ ಬಿಡಬೇಕು. ಅದನ್ನು ಬಿಟ್ಟು ಎಲ್ಲದರಿಗೂ ಈಕೆ ಮಧ್ಯೆ ಮಧ್ಯೆ ಮೂಗು ತೂರಿಸ್ಕೊಂಡು ಹೋಗ್ತಿದ್ರೆ ಹಂಗೆ ಭಗವಂತ ಅನ್ನುವಂಥ ಪತಿ, ಶರಣ ಅನ್ನುವಂಥ ಸತಿ, ಇವರಿಬ್ಬರ ಮಧ್ಯೆ ಪೂಜಾರಿ ಎನ್ನುವ ಅತ್ತೆಯ ಮಧ್ಯಸ್ಥಿಕೆ ಬೇಡ. ನಮ್ಮ ಭಗವಂತನನ್ನ ನಾವೇ ಪೂಜೆ ಪ್ರಾರ್ಥನೆ ಮಾಡ್ಬೇಕು. ನೀವು ಹೊರಗಡೆ ಎಲ್ಲೇ ಹೋದ್ರೂ ಮಧ್ಯವರ್ತಿಗಳಿರ್ತಾರೆ, ಆದರೆ ನೀವು ಕಟ್ಕೊಂಡಿರೋ ಲಿಂಗಕ್ಕೆ ಯಾರಾದ್ರೂ ಮಧ್ಯವರ್ತಿಗಳಿರ್ತಾರೆ? ಅಂಥ ಸೌಭಾಗ್ಯ ಪಡೆದಿರ್ತಕ್ಕಂಥ ಧರ್ಮದಲ್ಲಿ ಹುಟ್ಟಿರೋ ನಾವು ಇವತ್ತು ನಮ್ಮ ಲಿಂಗಗಳೆಲ್ಲ ಏನಾಗಿದ್ದಾವೆ? ಗೂಟದ ಲಿಂಗ ಆಗಿದ್ದಾವೆ, ಜಗಲಿ ಲಿಂಗ ಆಗ್ಯಾವ, ಬೀರು ಲಿಂಗ ಆಗ್ಯಾವ, ಭರಣಿ ಲಿಂಗ ಆಗ್ಯಾವ. ಕೊರಳಗೆ ಯಾಕ್ರಿ ಎಲ್ಲ ಗೂಟಕ್ಕೆ ಸಿಗಾಕಿರ್ತಾರೆ, ಜಗಲಿ ಮೇಲೆ ಇಟ್ಟಿರ್ತಾರೆ. ಯಾಕ್ರಿ ಕಟ್ಕೊಳ್ಳಲ್ಲ? ಒತ್ತುತ್ತಾವಂತೀವ್ರಿಗೆ. 10 ತೊಲೆ ಬಂಗಾರ ಹಾಕೊಳ್ರಿ, ಒತ್ತೋದಿಲ್ಲ. ನೀವು ಸತ್ತಾಗ ನಿಮ್ಮ ಜೊತೆ ಏನು ಬಿಟ್ಟು ಕಳಿಸ್ತಾರೆ? ಏನು ಬಿಟ್ಟು ಕಳಿಸ್ತಾರ್ರಿ? ಲಿಂಗ ಬಿಟ್ಟು ಕಳಿಸ್ತಾರೆ. ನೀವು ಹೆಂಗಿದ್ರು ಸತ್ತದ ಬಿಡು ಅಂತ ನಿಮ್ಮ ಮೂಗರಿದ್ರೂ ಪರವಾಗಿಲ್ಲ, ಕಿವಿ ಎರಿದ್ರೂ ಪರವಾಗಿಲ್ಲ, ನಿಮ್ಮೆಲ್ಲ ಬಂಗಾರ ಕಸ್ಕೊಂಡು ಕಳಿಸ್ತಾರೆ ವಿನಃ ಜೊತೆಗೇನು ಬಿಟ್ಟು ಕಳಿಸೋದಿಲ್ಲ. ಯಾವುದನ್ನ ಬಿಟ್ಟು ಕಳಿಸ್ತಾರೆ ಅದು ನಮಗೆ ಬೇಡ, ಯಾವುದನ್ನ ಕಸ್ಕೊಂಡು ಕಳಿಸ್ತಾರೆ ಅದು ನಮಗೆ ಬೇಕು ಅಂತ. ನೀವು ಲಿಂಗ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ನಮಗೆ ಖಂಡಿತ ಪ್ರಜ್ಞೆ ಇಲ್ಲ. ನಾನು ಮೊನ್ನೆ ಒಂದೇನೋ ಘಟನೆಯನ್ನು ನೋಡ್ತಾ ಇದ್ದು, ಒಂದು ಪೇಪರ್ನಲ್ಲಿ ನೋಡ್ತಾ ಇದ್ದೆ. ಸಚಿನ್ ತೆಂಡೂಲ್ಕರ್ಗೆ ಒಬ್ಬ ಪತ್ರಿಕೆಯವನು ಕೇಳ್ತಾನೆ, ಏನು ಅಂದರೆ, ಅಲ್ಲ ಬೇರೆ ಬೇರೆ ಆಟಗಾರರು ಮೈದಾನದಲ್ಲೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ಈ ಬೇರೆ ಆಟಗಾರರ ಜೊತೆ ಜಗಳಾಡೋದು ಗಲಾಟೆ ಮಾಡ್ಕೊಳ್ಳೋದು ನೋಡಿದ್ದೀವಿ, ನೀವು ಯಾವತ್ತೂ ಈ ರೀತಿ ಜಗಳಾಡೋದು ನೋಡಿಲ್ಲಲ್ಲ ಅಂತ ಕೇಳಿದಾಗ ಸಚಿನ್ ತೆಂಡೂಲ್ಕರ್ ಹೇಳ್ತಾನೆ, ನಮ್ಮ ತಾಯಿ ನಾನು 3 ವರ್ಷದ ಮಗು ಇದ್ದಾಗ ಒಂದು ಬಿಳಿ ಪೇಪರು, ಆ ಬಿಳಿ ಪೇಪರ್ ಮೇಲೆ ಒಂದು ಸಾಸಿವೆ ಕಾಳು, ಅದನ್ನು ಇಟ್ಟು ಪ್ರತಿನಿತ್ಯ ನನಗೆ, ನಾವೇನು ಅನುಮಿಷಯನ ನೇತ್ರ ಅಂತ ಹೇಳ್ತೀವಲ್ಲ, ಕಣ್ಣು ಪೂರ ಮುಚ್ಚಬಾರದು, ಪೂರ ತೆಗಿಬಾರ್ದು, ಆ ಕಣ್ಣಿನಿಂದ ಪ್ರತಿನಿತ್ಯ ನನಗೆ 15 ನಿಮಿಷ ನೋಡ್ಲಿಕ್ಕೆ ಹಚ್ಚುತ್ತಾ ಇದ್ಲು. ನಾನು ಸುಮಾರು ನನ್ನ ಎಜುಕೇಷನ್ ಮುಗಿಯೋ ತನಕನೂ ಪ್ರತಿನಿತ್ಯ ನಾನು ಆ ರೀತಿ ನೋಡ್ತಾ ಇದ್ದೆ. ಅದನ್ನು ನೋಡಿ ನೋಡಿ ನಂದು ಮೈಂಡ್ ಒಂಥರ ಸೆಟ್ ಆಗಿಬಿಟ್ಟದೆ, ನನಗೆ ಯಾವುದಾದ್ರೂ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಬರೀತಾನೆ. ಅಂದರೆ ಒಂದು ಬರೀ ಸಾಸಿವೆ ಕಾಳನ್ನು ನೋಡಿದಕ್ಕೆ ಸಚಿನ್ ತೆಂಡೂಲ್ಕರ್ ಏನು ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿಗೆ 3 ವರ್ಷಕ್ಕೆ ನೀವು ಲಿಂಗ ನೋಡ್ಲಿಕ್ಕೆ ಹಚ್ಚಿರಿ. ಲಿಂಗದಲ್ಲಿ ಎಂಥ ಶಕ್ತಿ ಇದೆ ಅಂದರೆ, ಏನು ಲಿಂಗದ ಕಂತೆ ಇದೆಯಲ್ಲ, ಇದಕ್ಕೆ ಸುಮಾರು ಅಷ್ಟಬಂಧಗಳು ಅಂತ ಸೇರಿಸಿರ್ತಾರೆ. ಇದಕ್ಕೆ ರಾಳ, ಇಂಗಳೀಕ,
ಮಸ್ತಕಿ, ಚಂದ್ರಸ, ಗೇರು ಈ ಎಲ್ಲ ಅಷ್ಟಬಂಧುಗಳನ್ನು ಸೇರಿ ಲಿಂಗದ ಕಂತೆಯನ್ನು ರೆಡಿ ಮಾಡಿರ್ತಾರೆ. ಇದರಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದರೆ, ಈ ಜಗತ್ತಿನಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ, ಶಕ್ತಿ ಕಣಗಳು ಅಂತ ಹೇಳ್ತೀವಿ. ಆ ಶಕ್ತಿ ಕಣಗಳನ್ನು ಹೀರ್ಕೊಳ್ಳುವಂಥ ಒಂದು ಮ್ಯಾಗ್ನೆಟಿಕ್ ಪವರ್ ಆ ಲಿಂಗದ ಕಂತೆಗಿರ್ತದೆ. ನಿಮ್ಮ ಮುಪ್ಪನ್ನು ಮುಂದೂಡುವಂಥ ಶಕ್ತಿ ಇದೆ ಲಿಂಗದಲ್ಲಿ. ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡುವಂಥ ಶಕ್ತಿ ಇದೆ, ನೆನಪಿನ ಶಕ್ತಿ ಹೆಚ್ಚು ಮಾಡುವಂಥ ಶಕ್ತಿ ಇದೆ. ನಿಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ಲಿಂಗದಲ್ಲಿದೆ. ನೀವೆಲ್ಲರೂ ಪ್ರತಿನಿತ್ಯ ಸುಮ್ಮನೆ ಕೂತ್ಕೊಂಡು ಇಲ್ಲಿ ಹಿಡ್ಕೊಂಡು ನಾವು ಒಂದು 4 ಪತ್ರೆಗಿತ್ರೆ ಹಾಕಿ ಊದಿನ ಕಡ್ಡಿ ಹಚ್ಚಿ ಒಳಗೆ ಇಟ್ಕೊಳ್ಳೋಕ್ಕೆಲ್ಲ ಕೊಟ್ಟಿರೋದು ಲಿಂಗನ. ಶಿವಯೋಗ ಮಾಡಲಿಕ್ಕೆ, ತ್ರಾಟಕ ಯೋಗವನ್ನು ಮಾಡಲಿಕ್ಕೆ ಒಂದು 10-15 ನಿಮಿಷ ಲಿಂಗವನ್ನು ನೋಡ್ಬೇಕು. ಬಸವಣ್ಣವ್ರು ಹೇಳ್ತಾರಲ್ಲ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು. ಸ್ವಲ್ಪ ಹೊತ್ತು ನೋಡ್ರಿ ನೀವು, ಆ ರೀತಿ ದೃಷ್ಟಿಯನ್ನು ಇಟ್ಟು ನೋಡ್ತಾ ನೋಡ್ತಾ ನೋಡ್ರಿ. ಎಲ್ಲದಕ್ಕೂ ಕಾರಣ ಮನಸ್ಸು. ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಒಯ್ಯೋದು ಮನಸ್ಸೇ, ನಿಮ್ಮನ್ನು ಅಧೋಗತಿಗೆ ಒಯ್ಯೋದು ಮನಸ್ಸೇ. ನಿಮ್ಮ ಕಾಯಿಲೆಗಳಿಗೆ 100ಕ್ಕೆ 3/4 ಕಾಯಿಲೆಗಳು ಬರೋದು ಮನಸ್ಸಿನ ಉದ್ವೇಗಗಳಿಂದ. ಇಂಥ ಮನಸ್ಸನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಶಕ್ತಿ ಶಿವಯೋಗದಲ್ಲಿದೆ. ಆಮೇಲೆ ನಿಮ್ಮ ಮಕ್ಕಳಿಗೆ ನೀವು 3 ವರ್ಷಕ್ಕೆ, ನಮ್ಮಲ್ಲಂತೂ ಲಿಂಗವಂತರಲ್ಲಿ 8 ತಿಂಗಳಿಗೆ ತಾಯಿ ಗರ್ಭವತಿಯಾದ ಇದ್ದಾಗಲೇ ಆಕೆಗೆ ಲಿಂಗಧಾರಣೆಯನ್ನು, ಸಂಸ್ಕಾರವನ್ನು ಕೊಡುವಂಥ ಪದ್ಧತಿ ಇದೆ. ಆಮೇಲೆ ಮಗುಗೆ ತಿಳುವಳಿಕೆ ಬರ್ತಿದ್ದಾಗೆ ಆ ಲಿಂಗವನ್ನು ಕಟ್ಟಬೇಕು. ಆ ಲಿಂಗವನ್ನು ಕಟ್ಟಿ ಒಂದಿಷ್ಟು ಪ್ರತಿನಿತ್ಯ ಒಂದು 10 ನಿಮಿಷ 15 ನಿಮಿಷ ನಿಮ್ಮ ಮಕ್ಕಳನ್ನ ಏನು ಬೇಕಾದ್ರೂ ಮಾಡ್ರಿ. ನೀವು ಇಂಜಿನಿಯರ್ ಮಾಡಿರಿ, ಡಾಕ್ಟರ್ ಮಾಡಿರಿ, ಯಾವ ಭಾಷೆ ಎಷ್ಟು ಭಾಷೆ ಏನು ಬೇಕಾದ್ರೂ ಕಲಿಸ್ರಿ. ಮೊದಲು ನೀವು ಈ ಒಂದು ನಮ್ಮ ಧಾರ್ಮಿಕ ಸಂಸ್ಕಾರವನ್ನು ನೀವು ಮಕ್ಕಳಿಗೆ ಕಲಿಸಿದ್ರಿ ಅಂದರೆ ನಿಮ್ಮ ತಂದೆ ತಾಯಿ ಹೆಸರು ಉಳಿಸ್ತಾರೆ, ನಿಮ್ಮ ಮನೆತನದ ಹೆಸರು ಉಳಿಸ್ತಾರೆ, ನಿಮ್ಮ ಊರಿಗೆ ಹೆಸರು ತರ್ತಾರೆ. ನೀವೇನಾದ್ರು ಧಾರ್ಮಿಕ ಸಂಸ್ಕಾರ ಕೊಡಲಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಎದುರಿಗೆ ಮಕ್ಕಳನ್ನು ಕಳ್ಕೋಬೇಕಾಗ್ತದೆ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ನಮಗೆಲ್ಲ ಮೊದಲೆಲ್ಲ 8-10 ಮಕ್ಕಳು ಇರ್ತಿದ್ರು, ಎಲ್ಲ ರೀತಿಯ ಕಷ್ಟ ಸುಖಗಳು ಗೊತ್ತಾಗುವಂಗೆ ಬೆಳೀತಿದ್ರು. ಈಗ ಹಂಗಲ್ಲ, 1 ಬೇಕು 2 ಸಾಕು. ಆ ಮಗುಗಿನ್ನೂ ಹಶುವಾಗೋದಿಲ್ಲ, ಮೊದಲೇ ಹೊಟ್ಟೆ ತಿನ್ನಿಸ್ತಿರ್ತಾರೆ ಇವರು. ಆ ಮಗುಗೆ ಹಶು ಅಂದ್ರೆ ಏನು ಗೊತ್ತಿರೋದಿಲ್ಲ. ಬಾಯಾರಿಕೆ ಆಗೋದಕ್ಕಿಂತ ಮೊದಲೇ ನೀರು ಕುಡಿಸ್ತಾರೆ. ಬಾಯಾರಿಕೆ ಅಂದ್ರೆ ಏನು? ಕಷ್ಟ ಸುಖಗಳು ಗೊತ್ತಾಗ್ಲಾರ್ದಂಗೆ ನಾವು ಬೆಳೆಸ್ತೇವೆ. ಮುಂದೆ ಸ್ವಲ್ಪ ಕಷ್ಟ ಬಂದರೂ ಕೂಡ ಮಕ್ಕಳಿಗೆ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಯಾರು ನಾವು ಎಡುತ್ತಾ ಇದ್ದೀವಿ ಮಕ್ಕಳನ್ನು ಬೆಳೆಸೋ ಒಂದು ಇದರಲ್ಲಿ. ಮೊನ್ನೆ ನೀವೆಲ್ಲ ಪೇಪರ್ TV ನ್ಯೂಸಲ್ಲಿ ನೋಡಿರ್ಬೇಕು. ಒಬ್ಬ ತಂದೆ ಕೇಳ್ದ, ನಾನು PUBG ಗೇಮ್ ಹಾಕಬೇಕು, ನಾನು ಆಡಬೇಕು, ನನ್ನ ಮೊಬೈಲಿಗೆ ಕರೆನ್ಸಿ ಹಾಕು ಅಂತೇಳಿ. ಅವರಪ್ಪ ಬೈದು ಕರೆನ್ಸಿ ಹಾಕಲಿಲ್ಲ, ಅವರ ಅಪ್ಪನ ಚುಚ್ಚಿ ಕೊಲ್ತಾನ. ನೀವೆಲ್ಲ TV ನ್ಯೂಸಲ್ಲಿ ನೋಡಿರ್ಬೇಕು. ಒಬ್ಬ ಹೆಣ್ಣು ಮಗಳು ನೀವು ಉಡಾಳು ಹುಡುಗರ ಜೊತೆ ಅಡ್ಡಾಡ್ತಾ ಇದೆಯಾ ಅಂತ ತಂದೆ ಗದರಿಸ್ತಾನೆ, ಮೊಬೈಲೆಲ್ಲ ಕಸ್ಕೊಳ್ತಾನೆ ಬೆಂಗಳೂರಲ್ಲಿ. ಆಕೆ ಹೋಗಿ ಆ ಪ್ರಿಯಕರನ್ನು ಕರ್ಕೊಂಡು ಬಂದು ತಂದೆಗೆ ಮತ್ತುವರ ವಸ್ತುವನ್ನು ಹಾಕಿ ಬಾತ್ರೂಮಲ್ಲಿ ತಗೊಂಡೋಗಿ ತಂದೆಯನ್ನು ಕೊಲ್ತಾರೆ. 16-17 ವರ್ಷದ ಮಕ್ಕಳು ಈ ರೀತಿ ಇವತ್ತು ತಂದೆ ತಾಯಿ ಮೇಲೆ ಈ ರೀತಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ ನಾವು ಧಾರ್ಮಿಕ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತಾ ಇಲ್ಲ. ಹಾಗಾಗಿ ಲಿಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾವಾಗಲೂ ಎದೆ ಮೇಲೆ ಲಿಂಗ ಇರ್ತದೆ. ನೀವು ಯಾವ್ರನ್ನೂ ಏನು ಕೇಳಬೇಡ್ರಿ ದಯಮಾಡಿ. ನಾವೇನು ಮಾಡ್ತೀವಿ ಅಂದರೆ ಲಿಂಗ ಏನನ್ನ ಕೇಳೋದನ್ನು ಬಿಡ್ತೀವಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಅಂತಾರೆ. ಪೂಜೆ ಮಾಡಿಕೊಂಡು ಲಿಂಗಯ್ಯನ ಕೇಳ್ಕೊರಿ. ನಾನು ಯಾವುದೇ ನೀವೇನು ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ ಯಶಸ್ಸನ್ನು ಕೊಡುವಂತ, ಅದನ್ನು ಬಿಟ್ಬಿಟ್ಟು ಇವ್ರು ಯಾರನ್ನು ಕೇಳಕ್ಕೆ ಹೋಗ್ತಾರೆ ಅಂದ್ರೆ ಫುಟ್ಪಾತಲ್ಲಿ ಕೂತಿರ್ತಾನೆ ಗಿಳಿಶಾಸ್ತ್ರ ಹೇಳ್ಕೊಂಡು, ಅವನು ಕೇಳಕ್ಕೆ ಹೋಗ್ತಾರೆ. ನಾವೊಂದು ಲಾಟ್ರಿ ಟಿಕೆಟ್ ತೊಗೋಬೇಕಾಗಿದೆ, ಯಾವ ನಂಬರ್ ತೊಗೊಂಡ್ರೆ ಲಾಟ್ರಿ ಹೇಳ್ತದೆ. ನಿಮಗೇನಾದ್ರು ವಿಚಾರ ಮಾಡೋ ಶಕ್ತಿ ಇದ್ದರೆ ವಿಚಾರ ಮಾಡಿರಿ. ನೀವು ನಿಮಗೊಂದು ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗೆ ಲಾಟ್ರಿ ಹೇಳಿಸಿ ನಿಮ್ಮನ್ನು ಶ್ರೀಮಂತ ಮಾಡ್ತಕ್ಕಂಥವ್ನು ಅವನೇ ಫುಟ್ಪಾತಲ್ಲಿ ಕೂತ್ಕೊತಿದ್ದ. ಅವನೇ ಒಂದು ಲಾಟ್ರಿ ಟಿಕೆಟ್ ತೊಗೋಬೋದಾಗಿತ್ತಲ್ಲ, ಹೌದಿಲ್ರಿ? ಇಂಥ ತಪ್ಪುಗಳನ್ನು ಮಾಡ್ತೇವೆ ನಾವು. ನೀವೇನೇ ಬೇಕು ಅಂದರೂ ನಿಮ್ಮ ಎದೆ ಮೇಲೆ ಲಿಂಗ ಇರ್ತದೆ. ಪ್ರತಿನಿತ್ಯ ಜಳಕ ಮಾಡಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಲಿಂಗಯ್ಯನ ಕೇಳ್ಕೊರಿ. ಖಂಡಿತ ಈತ ನನ್ನ ಕೆಲಸವನ್ನು ಈಡೇರಿಸ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಹೋಗ್ರಿ. ನೀವೇನಾದರೂ ದೇವರಲ್ಲಿ ಲಿಂಗಯ್ಯನಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಅವನು ನಮ್ಮನ್ನು ನಂಬೋದಿಲ್ಲ. ಬಸವಣ್ಣವ್ರು ಹೇಳ್ತಾರಲ್ಲ, ನಂಬರು ನಚ್ಚರು ಬರಿದೇ ಕರೆವರು, ನಂಬಲರೀರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮದೇವ. ಆದಷ್ಟು ಹೆಚ್ಚಾಗಿ ಲಿಂಗಯ್ಯನ ಮೇಲೆ ವಿಶ್ವಾಸ ಇರಬೇಕೆ ವಿನಃ
ಅವ್ರು ಲಿಂಗಯ್ಯನ ಪೂಜೆ ಮಾಡಿ ಎಲ್ಲ ಮಾಡಿ ಒಂದು ಕೆಲಸಕ್ಕೆ ಹೊರಟಿರ್ತಾರೆ. ಹೋಗುವಾಗ ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಬಂದು ಕೇಳ್ತಾವೆ, ಅಜ್ಜ ಅಜ್ಜ ಎಲ್ಲಿಗೆ ಹೋಗ್ತಾ ಇದ್ದಿ, ಅಜ್ಜಿ ಎಲ್ಲಿಗೆ ಹೋಗ್ತಿ, ಅವ್ವ ಎಲ್ಲಿಗೆ ಹೋಗ್ತಿ, ತೂದರಿದ್ರ ನಾ ಒಳ್ಳೆ ಕೆಲಸಕ್ಕೆ ಹೊರಟಿದ್ದೆ, ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ಬಿಟ್ಟೆ. ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ್ರೆ ಅಪಶಕುನ ಆಯಿತು. ನೀವು ಹೋಗಿ ಆಟೋ ಹತ್ತುತ್ತೀರಿ, ಆಟೋ ಡ್ರೈವರ್ ಏನು ಕೇಳ್ತಾನೆ ನಿಮಗೆ, ಏನಂತನ್ರಿ, ಎಲ್ಲಿಗೆ ಅಂತನಿಲ್ಲ. ಬಸ್ ಹತ್ತುತ್ತೀರಿ, ಬಸ್ ಡ್ರೈವರ್ ಏನಂತಾನೆ, ಆವಾಗ ಅಪಶಕುನ ಆಗಲಿಲ್ಲ. ಬಸವಣ್ಣವರು ಭಾಳ ಚಂದ ಹೇಳ್ತಾರೆ. ಬಸವಣ್ಣವರು ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆನ್ನಿರಯ್ಯ, ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗನ ಪೂಜಿಸಿದ ಫಲ ನಿಮ್ಮದಯ್ಯ. ನಾನೊಂದು ನಡೆದ ಘಟನೆ ಹೇಳ್ತೇನೆ, ಕತೆ ಅಲ್ಲ. ನಾವು ಲಿಂಗಯ್ಯನ ಮೇಲೆ ವಿಶ್ವಾಸ ಇಡದೆ ಯಾರ ಮೇಲೆ ವಿಶ್ವಾಸಗಳಿಡ್ತೀವಿ? ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ ಅಂತ ಆಗೋಗಿದ್ದಾನೆ. ಇದು ಕತೆ ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲೇ ಆಗೋಗಿದ್ದಾನೆ. ಆತನ ಮಗಳು ಲೀಲಾವತಿ ಅಂತ ಆಗೋಗಿದ್ದಾಳೆ. ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಖಗೋಳ ಸೂತ್ರಗಳು, ಗಣಿತ ಸೂತ್ರಗಳು ಈಗಲೂ ನಮ್ಮ ಪಠ್ಯ ಪುಸ್ತಕಗಳಿಗಿದಾವೆ. ಒಬ್ಬ ಹೆಣ್ಣು ಮಗಳು ತನ್ನ ಗಂಡನಿಗೆ ಹೇಳ್ತಾಳೆ, ನೋಡ್ರಿ ನಮ್ಮ ಮಗಳು ಮದುವೆ ಮಾಡಬೇಕಾಗಿದೆ, ಸರಿಯಾದ ಮುಹೂರ್ತದಲ್ಲಿ ಅಕ್ಕಿ ಕಾಳು ಬೀಳಬೇಕು, ದಯಮಾಡಿ ಹೋಗಿ ನೀವು ಭಾಸ್ಕರಾಚಾರ್ಯನ ಹತ್ರ, ಯಾಕೆಂದ್ರೆ ಮುಹೂರ್ತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮದುವೆ ಆದ ಮೇಲೆ ನನ್ನ ಮಗಳಿಗೆ ತೊಂದರೆ ಆಗಬಾರ್ದು, ಹಾಗಾಗಿ ನೀವು ಹೋಗಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬರ್ರಿ ಅಂತ ಕಳಿಸ್ತಾರೆ. ಆಕೆ ಅವನು ಹೆಂಡತಿ ಒತ್ತಾಯಕ್ಕೆ ಮಣಿದು ಬರ್ತಾನ. ಬಂದು ಭಾಸ್ಕರಾಚಾರ್ಯನ ಮನೆ ಬಾಗ್ಲ ಬಡಿತಾನ. ಬಾಗ್ಲ ಬಡಿದು ನೋಡಿದರೆ ಒಂದು 14 ವರ್ಷದ ಹುಡುಗಿ. ಅವರು ಬ್ರಾಹ್ಮಣರು, ಭಾಸ್ಕರಾಚಾರ್ಯ. ಆಗಿನ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಗಂಡ ಸತ್ತಂತ ವಿಧವೆಗೆ ತಲೆ ಮೇಲಿನ ಕೂದಲನ್ನು ತೆಗೆಸಿ ಕೆಂಪು ಸೀರೆಯನ್ನು ಉಡಿಸಿ ವಿಕಾರವಾಗಿ ಕಾಣೋ ರೀತಿಯಲ್ಲಿ ಮಾಡ್ತಾ ಇದ್ರು. 14-15 ವರ್ಷದ ಹುಡುಗಿ ಕೇಶಮುಂಡನಾಗಿತ್ತು, ತಲೆ ಕೂದಲನ್ನು ತೆಗೆಸಿದ್ರು, ಕೆಂಪು ಸೀರೆಯನ್ನು ಹುಟ್ಟಿದ್ಲು. ಈತ ಕೇಳ್ದ, ಹೊರಗಡೆಯಿಂದ ಬಂದಂತ ವ್ಯಕ್ತಿ, ನೀನು ಯಾರಮ್ಮ ಅಂತ ಕೇಳ್ದ. ಆಕೆ ಹೇಳಿದ್ಲು, ನಾನು ಭಾಸ್ಕರಾಚಾರ್ಯನ ಮಗಳು ಅಂತ ಹೇಳಿದ್ಲು. ಅದಕ್ಕಮ್ಮ ಹೇಳ್ದ, ಇನ್ನು ನಿಮ್ಮ ಅಪ್ಪನ ಹತ್ರ ಕೆಲಸ ಇಲ್ಲ ನಂದು, ನಾನು ಬಂದಿರೋ ಕೆಲಸ ಮುಗೀತು ಅಂತ ವಾಪಸ್ ಬಂದ. ಹೆಂಡತಿ ಕೇಳಿದ್ಲು, ಏನ್ರಿ ನನ್ನ ಮಗಳದು ಮುಹೂರ್ತ ಸರಿಯಾಗಿ ಫಿಕ್ಸ್ ಮಾಡ್ಕೊಂಡು ಬಂದ್ರ ಅಂತ ಕೇಳಿದ್ಲು. ಕೇಳಿದ ತಕ್ಷಣ ಅವ ಹೇಳ್ದ, ನಮ್ಮ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ, ಅಂಥ ಭಾಸ್ಕರಾಚಾರ್ಯನಿಗೆ ಇರೋದು ಒಬ್ಬಳೇ ಮಗಳು, ಮತ್ತು ಗಂಡು ಇಲ್ಲ ಹೆಣ್ಣು ಇಲ್ಲ, ಹಿಂದೆ ಮುಂದೆ 15 ವರ್ಷಕ್ಕೆ ವಿಧವೆಯಾಗಿ ಮನೆಯಲ್ಲಿ ಕೂತಿದ್ದಾಳೆ. ತನ್ನ ಮಗಳು ಭವಿಷ್ಯನೇ ತನಗೆ ಗೊತ್ತಿಲ್ಲ, ಇನ್ನು ನನ್ನ ಮಗಳು ಭವಿಷ್ಯ ಅವನೇನು ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು. ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ, ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸಲು ಹರಿಬ್ರಹ್ಮಾದಿಗಳಿಗೆ ಮಳವಲ್ಲ ಅಂತ ಹೇಳ್ತಾರೆ. ಏನು ನಡಿಬೇಕು ಅದು ನಡೆದೇ ತಿರ್ತದೆ. ಹಾಗಾಗಿ ನಮ್ಮ ಅವಯವಗಳಲ್ಲಿ ಸ್ಪರ್ಶತೆ ಬಸವಣ್ಣರು ಹೊಡೆದಾಕ್ತಾರೆ. ಎಡಗೈ ಅಂದ್ರೂ ಕೀಳು, ಬಲಗೈ ಅಂದ್ರೂ ಶ್ರೇಷ್ಠ. ಎಡಗಾಲು ಅಂದ್ರೂ ಕೀಳು, ಬಲಗಾಲು ಅಂದ್ರೂ ಶ್ರೇಷ್ಠ. ಯಾವ ಕೈಯನ್ನ ಕೀಳು ಅಂತ ಕರೆದ್ರಿ ಎಡಗೈಯನ್ನ, ಅದೇ ಕೈಯನ್ನ ಬಸವಣ್ಣ ಲಿಂಗದ ಗದ್ಗೆ ಮಾಡಿದ್ರು. ಲಿಂಗ ಯಾವ ಕೈಯಾಗಿ ಇಟ್ಕೊಂಡು ಪೂಜೆ ಮಾಡ್ತೀರಿ ನೀವು? ಲಿಂಗದ ಕೈ, ಲಿಂಗದ ಗದ್ಗೆ ಕೀಳಾಗಕ್ಕೆ ಸಾಧ್ಯನಾ? ಎಡಗಾಲು ಅಂದ್ರೆ ಕೀಳು, ಬಲಗಾಲು ಅಂದ್ರೆ ಶ್ರೇಷ್ಠ. ಈ ಹುಡುಗಿರ್ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬರ್ತಿರ್ತಾರೆ. ಈ ಹುಡುಗನ ಅಕ್ಕ ತಂಗಿರು ಇರ್ತಾರಲ್ಲ, ಭಾರಿ ಡೇಂಜರ್ ಇವರು. ಈಕೆ ಒಳಗೆ ಎಡಗಾಲು ಇಡ್ತಾಳೋ ಬಲಗಾಲು ಇಡ್ತಾಳೋ ನೋಡ್ತಿರ್ತಾರೆ. ಅಕಸ್ಮಾತ್ ಏನಾದರೂ ಆಕಿ ಮೈ ಮರ್ತಿ ಎಡಗಾಲು ಇಟ್ಟು ಬರಬೇಕು, ಆಕಿ ಎಡಗಾಲು ಇಟ್ಟಿದ್ಕು ಮನೆಗೊಂದು ಏನಾದ್ರು ಕೆಟ್ಟದಾಗಬೇಕು. ಆಕಿನ ಸಾಯೋ ತನಕ ಕೂಗ್ತಾರೆ, ಆಕಿನ ಮನೆಗೆ ಎಡಗಾಲು ಇಟ್ಟು ಬಂದ್ಲು. ಅದಕ್ಕೆ ನಮ್ಮ ಎಡ ಇದ್ದಾಗಲೇ ಬಲ ಇರೋದು, ಬಲ ಇದ್ದಾಗಲೇ ಎಡ ಇರೋದು. ನಮ್ಮ ಅವಯವಗಳಲ್ಲೆಲ್ಲಾದರೂ ಮೇಲು ಕೀಳು ಇರಲಿಕ್ಕೆ ಸಾಧ್ಯನಾ? ಹಾಗಾಗಿ ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ, ದೇವರ ಮೇಲೆ ವಿಶ್ವಾಸವನ್ನು ಇಟ್ಟು ಪ್ರತಿಯೊಬ್ಬರು ಎದೆ ಮೇಲೆ ದಯಮಾಡಿ ಲಿಂಗವನ್ನು ಕಟ್ಕೊಳ್ರಿ. ಯಾಕೆಂದ್ರೆ ಇವತ್ತು ಮೊದಲೆಲ್ಲ ಒಂದು 50 ವರ್ಷದ ಹಿಂದೆ ಲಿಂಗ ಏನಾದರೂ ಎದೆಯಿಂದ ಬಿದ್ದೋದ್ರೆ ಪ್ರಾಣನೇ ಬಿಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಜನ ಇದ್ರು. ಈಗ ಲಿಂಗ ಕಟ್ಕೊಂಡ್ರೆ ಪ್ರಾಣ ಬಿಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಈಗಿದ್ದಾರೆ. ಪರಿಸ್ಥಿತಿ ಹೆಂಗಿದೆ ಅಂದರೆ, ನಾನು ಮೊನ್ನೆ ಸುಮ್ಮನೆ ಒಂದು 20 ವರ್ಷದಿಂದ ಒಂದು ಘಟನೆ ಕೇಳಿದ್ದೆ. ಏನಂದರೆ, ಪಂಜಾಬಲ್ಲಿ
ಅಕಾಲಿ ದಳದಿಂದ ಒಬ್ಬ ಸಿಖ್ ಧರ್ಮದ ಅನುಯಾಯಿ ಎಲೆಕ್ಷನ್ ನಿಂತಿದ್ದ, MP ಎಲೆಕ್ಷನ್ ನಿಂತಿದ್ದ. ಅವ ಗೆದ್ದು ಪಾರ್ಲಿಮೆಂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರು 5 ಧರ್ಮ ಲಾಂಛನಗಳು ಅಂತ ಧರಿಸ್ಕೊಳ್ತಾರೆ. ಒಂದು ಗಡ್ಡ ಬಿಡೋದು, ಒಂದು ಪೇಟ ಕಟ್ಟೋದು, ಒಂದು ಕೈ ಕಡಗ ಹಾಕೋದು, ಒಂದು ಕತ್ತಿ ಹಿಡ್ಕೊಳ್ಳೋದು. ಈ 5 ಧರ್ಮ ಲಾಂಛನಗಳು ಅಂತ ಧರಿಸ್ಕೊಳ್ತಾರೆ. ಈ 5 ಧರ್ಮ ಲಾಂಛನಗಳನ್ನು ಧರಿಸ್ಕೊಂಡು ಲೋಕಸಭೆ ಒಳಗಡೆ ಹೋಗೋ ಸಂದರ್ಭದಲ್ಲಿ ಕಾವಲುಗಾರ ಅವನನ್ನು ತಡೀತಾನೆ, ನೀವು ಕತ್ತಿ ಗಿತ್ತಿ ಹಿಡ್ಕೊಂಡು ಲೋಕಸಭೆ ಒಳಗಡೆ ಹೋಗುವಂಗಿಲ್ಲ ಅಂತ. ಅದಕ್ಕೆ ಆ ಸಿಖ್ ಧರ್ಮದ ಅನುಯಾಯಿ ಏನು ಗೆದ್ದಿದ್ದ ಅವ ಹೇಳ್ತಾನೆ, ನನಗೆ ನನ್ನ ಧರ್ಮಲಾಂಛನ ಮುಖ್ಯನ ವಿನಃ ನಿನ್ನ ಲೋಕಸಭೆ ಒಳಗಡೆ ಪ್ರವೇಶ ನನಗೆ ಮುಖ್ಯ ಅಲ್ಲ. ನೀವು ಒಳಗಡೆ ಪ್ರವೇಶ ಕೊಡದೇ ಇದ್ರೂ ಪರವಾಗಿಲ್ಲ, ನಾನು 5 ವರ್ಷದಲ್ಲಿ 1 ದಿನನೂ ಹೆಜ್ಜೆ ಇಡದೇ ಇದ್ರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ಧರ್ಮಲಾಂಛನವಾಗಿರ್ತಕ್ಕಂಥ ಕತ್ತಿಯನ್ನು ತೆಗೆಯೋದಿಲ್ಲ ಅಂತ ಹೇಳ್ತಾನೆ. ಅವನಿಗೂ ಧರ್ಮಲಾಂಛನದ ಬಗ್ಗೆ ನಿಷ್ಠೆ ಇದೆ. ನೀವು ಯಾರಾದರೂ ಪ್ರಾಮಾಣಿಕವಾಗಿ ಹೇಳ್ರಿ, ನಿನ್ನೊಂದು ಕೋಆಪರೇಟಿವ್ ಸೊಸೈಟಿಗೆ ಅಧ್ಯಕ್ಷನ ಮಾಡ್ತೀನಿ, ನಿನ್ನ ಲಿಂಗ ಬಿಚ್ಚಿಟ್ಟು ಬಂದರೆ ಏನಂತೀವ್ರಿ? ನಿನ್ನ ಒಂದು MLA ಮಾಡ್ತೀನಿ, MLA MP ಬಹಳ ದೊಡ್ಡದಾಯ್ತು. ಒಂದು ಒಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನ್ ಮಾಡ್ತೀನಿ, ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ್ ಮಾಡ್ತೀನಿ, ನಿನ್ನ ಲಿಂಗ ಬಿಚ್ಚಿಟ್ಟು ಬಂದರೆ ಅಂದ್ರೆ ಏನಂತೀವಿ ನಾವು? ಲಿಂಗ ಬೇಕು ಅಂತೀವೋ ಏನು? ಅಧ್ಯಕ್ಷ ಸ್ಥಾನನೇ ಬೇಕು. ನೀವು ಇದೇ ರೀತಿಯಲ್ಲಿ ಏನಾದರೂ ನಿರಭಿಮಾನ ಬೆಳೆಸ್ಕೊತ ಹೋದ್ರಿ ಅಂದರೆ ನಮ್ಮ ಧರ್ಮಲಾಂಛನಗಳ ಬಗ್ಗೆ ಇನ್ನು ಕೆಲವಾರು ವರ್ಷಗಳಲ್ಲಿ ನಿಮ್ಮ ಲಿಂಗ, ವಿಭೂತಿ, ರುದ್ರಾಕ್ಷಿ ಎಲ್ಲ ಎಕ್ಸಿಬಿಷನ್ನಲ್ಲಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸ್ಬೇಕಾಗ್ತದೆ. ಹಿಂದೇನೋ ಹಿಂಗಿದ್ರಂತೆ ಲಿಂಗಾಯತರು ಅಂತ, ಕರ್ರ ಗುಂಡು ಕಟ್ಕೊತಿದ್ರಂತೆ, ಹಣೆ ಮೇಲೆ ಹಿಂಗೆ ವಿಭೂತಿ ಹಚ್ಕೊತಿದ್ರಂತೆ, ಹಿಂಗೇನೋ ರುದ್ರಾಕ್ಷಿ ಕಟ್ಕೊತಿದ್ರಂತೆ ಅಂತ ಮಕ್ಕಳಿಗೆ ಎಕ್ಸಿಬಿಷನಲ್ಲಿ ತೋರಿಸುವಂಥ ಪರಿಸ್ಥಿತಿ ಬರ್ತದೆ. ದಯಮಾಡಿ ಅಂಥ ಪರಿಸ್ಥಿತಿ ಬರೋದಕ್ಕಿಂತ ಪೂರ್ವದಲ್ಲಿ ಲಿಂಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನೀವು ಪ್ರತಿಯೊಂದು ಏನು ಲಿಂಗದ ಕಂತೆಗೆ ಹಾಕಿರ್ತಾರೆ, ರಾಳ, ಇಂಗಳಿಕ, ಮಸ್ತಕಿ, ಚಂದ್ರಸ ಇವೆಲ್ಲ ಏನಿದಾವಲ್ಲ, ನೀವು ಚರಕ ಸಂಹಿತೆಯಲ್ಲಿ ಆಯುರ್ವೇದದ ಒಂದು ಪುಸ್ತಕದಲ್ಲಿ ತೆಗೆದು ನೋಡ್ರಿ. ರಾಳದಲ್ಲಿ ಎಂಥ ಶಕ್ತಿ ಇದೆ, ಇಂಗಳಿಕದಲ್ಲಿ ಎಂಥ ಶಕ್ತಿ ಇದೆ, ಮಸ್ತಕಿಯಲ್ಲಿ ಎಂಥ ಶಕ್ತಿ ಇದೆ, ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆ ಬಸವಣ್ಣದು ಅಂತ ಹೇಳಿದರೆ ಅದರ ಪ್ರಜ್ಞೆ ಇವತ್ತು ನಮಗಿಲ್ಲ, ಅದರ ಪ್ರಜ್ಞೆ ನಮಗೆ ಇವತ್ತಿಲ್ಲ. ಹಾಗಾಗಿ ಸರಿಯಾದ ಒಂದು ತಿಳುವಳಿಕೆಯನ್ನು ಪಡ್ಕೊಂಡು ಇವತ್ತು ಮಕ್ಕಳಿಗೆ ಲಿಂಗ ಕಟ್ಟೋದಕ್ಕಿಂತ ಮೊದಲು ದೊಡ್ಡವರು ಅಂತ ಕರೆಸ್ಕೊಂಡವರು ಅದರ ಲಿಂಗದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡ್ಕೊಂಡು ಮಕ್ಕಳಿಗೆ ಯಾಕೆ ಕಟ್ಕೊಳ್ಬೇಕು? ಇವತ್ತು ಕ್ರೈಸ್ತರು, ಮುಸಲ್ಮಾನರು ನಮ್ಮ ಎದುರಿಗಿದ್ದಾರೆ. ಅವರು ಧರ್ಮಲಾಂಛನಗಳನ್ನು ಧರಿಸ್ಕೊಳ್ಳಿಕ್ಕೆ ಅವ್ರಿಗೇನಾದ್ರು ಸಂಕೋಚ ಇದೆ ಏನು? ಒಂದು ದಿವಸಕ್ಕೆ ಎಷ್ಟು ಸತಿ ನಮಾಜ್ ಮಾಡ್ತಾರ್ರಿ ಮುಸಲ್ಮಾನರು? 5 ಸತಿ ನಮಾಜ್ ಮಾಡ್ತಾರೆ. ನೀವು ಎಷ್ಟು ಸತಿ ಪೂಜೆ ಮಾಡ್ತೀರಿ? ಬೆಳಗ್ಗೆ 1 ಸತಿ ಮಾಡೋರು ಎಷ್ಟು ಜನ? ಸೋಮವಾರಕ್ಕೆ 1 ಸತಿ ಮಾಡೋರು ಎಷ್ಟು ಜನ? ಒಮ್ಮೆಗೆ ಶಿವರಾತ್ರಿಗೆ 1 ಸತಿ. ಇಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೇವೆ. ಆಮೇಲೆ ಇವತ್ತು ಮುಸಲ್ಮಾನರವರೆಲ್ಲ ಹಬ್ಬ ಹರಿದಿನಗಳನ್ನು ಮಾಡೋದನ್ನು ನೋಡ್ರಿ, ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗಿಯಾಗಿರ್ತಾರೆ. ನಾವು ಯಾವುದೋ ಒಂದು ಜಾತ್ರೆ ಮತ್ತೊಂದು ಮಗದು ಒಂದು ಮಾಡುವಾಗ ತುಂಬ ಬಡ್ಕೊಂಡು ಏನೇನೋ ಕಲರ್ಗಳನ್ನು ಸುತ್ಕೊಂಡು ಅಷ್ಟೇ ಅಲ್ಲ, ಕುಡಿದು ಬಿಟ್ಟಿರ್ತಾರೆ. ಮತ್ತು ದೇವರು ಅಂತ ಕೂಡಿಸ್ತಾರೆ, ಅದರ ಮುಂದೆ ಓಸಿ ಆಡ್ತಾರೆ, ಅದರ ಮುಂದೆ. ಅಂದರೆ ಈ ರೀತಿಯ ಒಂದು ಧಾರ್ಮಿಕ ಪದ್ಧತಿಗಳನ್ನು ಬೆಳೆಸ್ಕೊತ ಹೋದರೆ ಪರಿಸ್ಥಿತಿ ಏನಾಗ್ಬೋದು? ಹಾಗಾಗಿ ನಾವೆಲ್ಲರೂ ಕೊಂಚರ ಒಂದಿಷ್ಟು ಯಾವುದೇ ಆಚರಣೆಗಳನ್ನು ಮಾಡಬೇಕಾದ್ರೆ ಬಸವಣ್ಣ ಮುಖ್ಯವಾಗಿ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಬಸವಣ್ಣ ಏನು ನಮಗೆ ಕಲಿಸ್ಕೊಟ್ಟಿದ್ದು ಮುಖ್ಯವಾಗಿ ಅಂದರೆ, ನೀವು ಏನೇ ಆಚರಣೆಗಳನ್ನು ಮಾಡಬೇಕಾದ್ರೆ ಒಂದಿಷ್ಟು ಸ್ವತಂತ್ರವಾಗಿ ವಿಚಾರ ಮಾಡ್ರಿ, ಸ್ವತಂತ್ರವಾಗಿ ವಿಚಾರ ಮಾಡ್ರಿ. ಆಗಲೇ ನಮ್ಮ ಇವ್ರು ಹೇಳುವಾಗ ಹೇಳ್ತಿದ್ರು, ಮಾಂತೇಶ್ ಅವರು, ನೀವು 4 ತಲೆಗಳು ಹೇಳಿದ್ದು ನೀವೇ ಅಲ್ಲ ಅಂತ. ಹೌದು, ನಾನು ಹೇಳಿದ್ದೆ. ಅತಂತ್ರ ತಲೆ, ಪರತಂತ್ರ ತಲೆ, ಕುತಂತ್ರ ತಲೆ, ಸ್ವತಂತ್ರ ತಲೆ, 4 ತಲೆಗಳು. ಬಸವಣ್ಣವ್ರು ಕಲಿಸ್ಕೊಟ್ಟಿದ್ದೇನಿದ್ರಲ್ಲಿ ಅಂದರೆ, ಅತಂತ್ರ ತಲೆ ಅಂದರೆ ತಮಗೂ ತಿಳಿಯಲ್ಲ, ತಿಳಿದವ್ರು ಹೇಳಿದ್ದು ಕೇಳೋದಿಲ್ಲ, ಇದು ಅತಂತ್ರ ತಲೆ. ಪರತಂತ್ರ ತಲೆಯವ್ರು ಹೆಂಗಿರ್ತಾರೆ ಅಂದರೆ, ಮೊಲಕ್ಕೆ 2 ಕೊಂಬಿದಾವೆ ಅಂದರೆ ಎಸ್ ಅಂತಾರೆ, ಕಾಗೆ ಬೆಳ್ಳಗಿರುತ್ತೆ ಅಂದರೆ ಎಸ್ ಅಂತಾರೆ, ಹಾಲು ಕರ್ರಗಿರುತ್ತೆ ಅಂದರೂ ಎಸ್ ಅಂತಾರೆ. ಹೌದು ಅಲ್ಲೋ ಅಂತ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಇದು ಎಂಥ ತಲೆ? ಇದು ಪರತಂತ್ರ ತಲೆ. 3ನೇದು ಕುತಂತ್ರ ತಲೆ. ಇದು ಭಾರಿ ಡೇಂಜರ್. ಇದು ಬರೀ ಕೆಡಿಸೋದೇ ಇದ್ರ ಕೆಲಸ. 4ನೇದು ಸ್ವತಂತ್ರ ತಲೆ. ಬಸವಣ್ಣನವರು ನಮಗೆ ಕಲಿಸ್ಕೊಟ್ಟಿದ್ದೇನು ಅಂದರೆ, ಪ್ರತಿಯೊಂದು ಸ್ವತಂತ್ರವಾಗಿ ವಿಚಾರ ಮಾಡಿರಿ, ಅದರಲ್ಲಿ ಸತ್ಯತೆ ಇರಲಿ, ಪ್ರಾಮಾಣಿಕತೆ ಇರಲಿ, ಅರ್ಥ ಇರಲಿ, ಜೀವಂತಿಕೆ ಇರಲಿ,
ಅಂಥ ಆಚರಣೆಗಳನ್ನು ಮಾಡಬೇಕೆ ವಿನಃ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನ್ನರಿಯದ ಭಕ್ತ ಮೂಢನಂಬಿಕೆಗಳನ್ನು ಮಾಡ್ತಾ ನಿಜವನ್ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ಅಂತಾರೆ. ನಿಜವಾಗ್ಲೂ ಪರಮಾತ್ಮನಿಗೆ ಬೇಕಾಗಿರೋದೇನು ಅಂದ್ರೆ ನೀವು ಕೊಡ್ತಕ್ಕಂಥ ವಸ್ತುಗಳಲ್ಲ. ಯಾಕೆಂದ್ರೆ ಇಲ್ಲಿ ಕೊಡ್ಲಿಕ್ಕೆ ನಿಮ್ದು ಅಂತ ಏನೂ ಇಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ, ಎತ್ತು ಬಿತ್ತು ಎಲ್ಲ ಕೊಟ್ಟವನು ದೇವರು. ಹಾಗಾಗಿ ನೀವು ಕೊಡ್ಲಿಕ್ಕೆ ನಿಮ್ದು ಅಂತಕ್ಕಂಥದ್ದು ಏನೂ ಇಲ್ಲ. ಈಗ ನನ್ನ ಹತ್ರ ಒಬ್ಬ ಹುಡುಗಿ ಬಂದಿದ್ಲು, ಆಕೆಗೆ ಬಾಳೆಹಣ್ಣು ಕೊಡ್ಲಿಕ್ಕೆ ಹೋದೆ. ಆಕೆ ಹೇಳಿದ್ಲು, ಅಮ್ಮರೇ ನಾನು ಬಾಳೆಹಣ್ಣು ತಿನ್ನಲ್ಲ ಅಂದ್ಲು. ಯಾಕೆ ತಿನ್ನಲ್ಲ ಅಂದ್ರೆ ನಾನು ದೇವ್ರ ಸಲುವಾಗಿ ಬಿಟ್ಟಿನ್ರಿ ಅಂದ್ಲು. ನಾನೇನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಅದು ಈಡೇರೋ ತನಕ ನಾನು ಬಾಳೆಹಣ್ಣು ತಿನ್ನಲ್ಲ ಅಂತ ಸಂಕಲ್ಪ ಮಾಡ್ಕೊಂಡಿನಿ. ನೋಡ್ರಿ, ಬಾಳೆಹಣ್ಣು ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ಒಪ್ಪತ್ತಿನ ಊಟ ಬಿಟ್ಟವರುಂಟು, ತಪ್ಪು ಬಿಟ್ಟವರನ್ನು ಒಬ್ಬರನ್ನೂ ಕಾಣಿ. ದೇವರು ಒಲಿಯೋದು ಸದಾಚಾರ ಸದ್ಭಕ್ತಿಗೆ. ಈ ಯಾವ ವಸ್ತುಗಳನ್ನು ಕೊಡೋದ್ರಿಂದ ಏನೇನೋ ಹರಕೆ ಹೊತ್ಕೋತೀವಿ, ನೀವು ಹರಕೆ ಹೊತ್ಕೊಳ್ಳೋ ವಸ್ತುಗಳೆಲ್ಲವೂ ಕೊಟ್ಟಿರೋದು ದೇವರು. ಹಾಗಾಗಿ ಒಂದಿಷ್ಟು ನಾವು ಮಾಡುವಂಥ ಪ್ರತಿಯೊಂದು ಆಚರಣೆಯು ಪ್ರಜ್ಞೆಯಿಂದ ಕೂಡಿರಲಿ. ಅದನ್ನು ಬಸವಣ್ಣನವರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತಾ, ಬಸವಣ್ಣ ಆರ್ಥರ್ ಮೈಲ್ಸ್ ಬರೀತಾನೆ, ಈ ಇಡೀ ಭಾರತವನ್ನು 2-3 ಬಾರಿ ಅಡ್ಡಾಡಿ ಆತ ಹೇಳ್ತಾನೆ, ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಶ್ರೀ ಬಸವೇಶ್ವರ ಅಂತ ಬರೀತಾನೆ. ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಶ್ರೀ ಬಸವೇಶ್ವರ ಅಂತ ಬರೀತಾನೆ. ಆದರೆ ಬಸವಣ್ಣನನ್ನು ನಾವೇ ಅರ್ಥ ಮಾಡ್ಕೊಂಡಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮಲ್ಲಿದೆ. ಹಾಗಾಗಿ ಪ್ರತಿ ವರ್ಷ ಇವತ್ತು ಕಮಿಟಿಯವರು, ನಮ್ಮ ಬಾಗೇವಾಡಿ ಎಲ್ಲ ಹಿರಿಯರು ಸೇರಿ ಪ್ರವಚನಗಳು ಇಡಿಸೋ ಉದ್ದೇಶ ಏನು ಅಂದರೆ, ಭಾರತೀಯರಿಗೆ ಶ್ರಾವಣ ಮಾಸ ಬಹಳ ಪವಿತ್ರವಾಗಿರ್ತಕ್ಕಂಥ ಮಾಸ. ಶ್ರಾವಣ ಹೆಸರಿಗೆ ತಕ್ಕ ಹಾಗೆ ಆ ಮಾಸನಾದರೂ 12 ತಿಂಗಳಲ್ಲಿ 13 ತಿಂಗಳು ನಮ್ಮ ಸ್ವಾರ್ಥಕ್ಕೋಸ್ಕರ ಜೀವನವನ್ನು ಕಳೀತಾ ಇರ್ತೀವಿ. ಇದು 1 ತಿಂಗಳಾದರೂ ಕೂಡ ಒಳ್ಳೆ ನುಡಿಗಳನ್ನು, ಹಿತವಚನಗಳನ್ನು ನಮ್ಮ ಕಿವಿಗೆ ಬೀಳಿ ಅನ್ನುವಂಥ ಒಂದು ದೃಷ್ಟಿಯಿಂದ ಬಹಳ ಶ್ರಮ ಇರ್ತದೆ. ಅಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ನನಗೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಮಿಟಿಯವರಲ್ಲಿ, ಹಿರಿಯರಲ್ಲಿ, ಹಾಗೆ ಪೂಜ್ಯರು ತಮ್ಮ ಸಮಯವನ್ನು ನನಗೊಂದಿಷ್ಟು ಬಿಟ್ಟುಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮತ್ತೊಂದು ಸಾರಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣ.